ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಬನ್ನಿ ಇವತ್ತು ಮ್ಯಾಂಗೋ ಮಿನಿ ಕೇಕ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಚಿರೋಟಿ ರವೆ 1 ಕಪ್ ಆಗೋಷ್ಟು, ಮತ್ತು ಆಟ ಗೋಧಿ ಹಿಟ್ಟು 1/2 ಕಪ್ ಆಗೋಷ್ಟು, ಮಾವಿನ ಹಣ್ಣು ಮತ್ತು ಡ್ರೈ ಫ್ರೂಟ್ಸು, ಸಕ್ಕರೆ. ನೀವು ಬೇಕಾದರೆ ಮೈದಾ ಬೇಕಾದರೂ ಯೂಸ್ ಮಾಡ್ಬೋದು. ನಾನಿಲ್ಲಿ ಗೋಧಿ ಹಿಟ್ಟು ಯೂಸ್ ಮಾಡಿದ್ದೀನಿ. ಈಗ ಒಂದು ಮಿಕ್ಸಿಗೆ ಚಿರೋಟಿ ರವೆ 1 ಕಪ್ ಹಾಕ್ಕೊಬೇಕು, ಮತ್ತು ಗೋಧಿ ಹಿಟ್ಟು 1/2 ಕಪ್ ಆಗುವಷ್ಟು, ಸಕ್ಕರೆ 1 ಕಪ್ ಆಗುವಷ್ಟು. ಹಾಗೆ ನನ್ನ ಚಾನಲ್ನ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ನೋಟಿಫಿಕೇಷನ್ ಬರುತ್ತೆ. ಈಗ ಬೇಕಿಂಗ್ ಪೌಡರ್ನ 1/2 ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ, ಮತ್ತು ಏಲಕ್ಕಿ ಪೌಡರ್ 1/2 ಟೇಬಲ್ ಸ್ಪೂನು, ಮತ್ತು ಸೋಡಾ ಚಿಕ್ಕ ಸ್ಪೂನಲ್ಲಿ 1/2 ಟೇಬಲ್ ಸ್ಪೂನು. ಇಷ್ಟು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಬರೋಣ ಬನ್ನಿ. ಮಿಕ್ಸಿ ಮಾಡ್ಕೊಂಡ್ಮೇಲೆ ನೋಡಿ ಈ ಥರ ನುಣ್ಣಗಿರಬೇಕು. ಇದು ಒಂದು ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಇದು ಹಾಕ್ಕೊಂಡ್ಮೇಲೆ ಮಾವಿನ ಹಣ್ಣನ್ನು ರುಬ್ಕೊಂಬರೋಣ ಬನ್ನಿ. ಈಗ ನೋಡಿ ಮಾವಿನ ಹಣ್ಣು ನಾವೇನು ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡಿದ್ದೀವೋ ಅದನ್ನು ರುಬ್ಕೊಂಬರೋಣ. ಪಡ್ಡು ಹಂಚು ಯಾರ ಮನೇಲಿರುತ್ತೋ ಅವರು ಈಸಿಯಾಗಿ ಮಾಡ್ಕೊಬೋದು ಇದನ್ನು ನೋಡಿ. ಈಗ ನಾನು ಮಾವಿನ ಹಣ್ಣು ರುಬ್ಕೊಂಬಂದಿದ್ದೀನಿ, ಅದನ್ನು ಚಿರೋಟಿ ರವೆ ರುಬ್ಕೊಂಡಿದ್ರಲ್ವ ಅದಕ್ಕೆ ಹಾಕ್ಕೊಳ್ಳೋಣ. ಈಗ ಅದನ್ನು ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು. ಹಿಟ್ಟು ಎಲ್ಲ ಅದಕ್ಕೂ ಹೊಂದೋ ಥರ ಹಾಕ್ಕೊಳ್ಳಿ. ಈಗ 1 ಗ್ಲಾಸ್ ಹಾಲು ಹಾಕ್ಕೋಬೇಕು ನೋಡಿ. ಈಗ 1 ಗ್ಲಾಸ್ ಹಾಲು ಹಾಕ್ಕೊತಾ ಇದ್ದೀನಿ. ಇದು ದೋಸೆ ಹಿಟ್ಟಷ್ಟು ಅದಕ್ಕೆ ಬಂದರೆ ಸಾಕು ನೋಡಿ. ಈಗ ಹಾಲು ಹಾಕ್ಕೊಂಡು ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಂದರೆ ಕಲರ್ ಕೂಡ ಯೂಸ್ ಮಾಡ್ಕೊಬೋದು. ನಾನಿಲ್ಲಿ ಕಲರೆಲ್ಲ ಏನು ಯೂಸ್ ಮಾಡಿಲ್ಲ, ಮ್ಯಾಂಗೋ ಏನು ಕಲರ್ ಇತ್ತು ಅದನ್ನೇ ಯೂಸ್ ಮಾಡಿದ್ದೀನಿ. ನೀವು ಬೇಕಂದರೆ ಕಲರ್ ಯೂಸ್ ಮಾಡ್ಕೊಬೋದು, ಇಲ್ಲಾಂದರೆ ಮ್ಯಾಂಗೋನೇ ಜಾಸ್ತಿ ತೊಗೊಂಡ್ರೆ ಕಲರ್ ಬರುತ್ತೆ. ಈಗ ನಾನು ತುಪ್ಪ ಒಂದು 100 ಗ್ರಾಮ್ ಆಗೋಷ್ಟು ಹಾಕ್ಕೊತಾ ಇದ್ದೀನಿ. ಡ್ರೈ ಫ್ರೂಟ್ಸನ್ನ ಗೋಧಿ ಹಿಟ್ಟಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ, ಇಲ್ಲಾಂದರೆ ಅದಕ್ಕೆ ಮೆತ್ಕೊಂಡ್ಬಿಡುತ್ತೆ. ಸೊ ಅದಕ್ಕೆ ಇದಕ್ಕೆ ಗೋಧಿ ಹಿಟ್ಟು ಹಾಕ್ಕೊಂಡ್ರೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಗೆ ಸಿಗುತ್ತೆ, ಚೆನ್ನಾಗಿರುತ್ತೆ. ಈಗ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಡ್ರೈ ಫ್ರೂಟ್ಸ್ ಮನೇಲಿ ಏನಿರುತ್ತೋ ಎಲ್ಲ ಹಾಕ್ಕೋಬೋದು. ನಾನಿಲ್ಲಿ ಪಿಸ್ತಾ, ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇಷ್ಟು ಹಾಕ್ಕೊಂಡಿದ್ದೀನಿ. ಈಗ ಒಂದು ಪಡ್ಡುದು ಹಂಚಿರುತ್ತಲ್ಲ ಅದಕ್ಕೆ ತುಪ್ಪ ಆದರೂ ಹಾಕ್ಕೋಬೋದು, ಎಣ್ಣೆ ಆದರೂ ಹಾಕ್ಕೋಬೋದು. ನಾನಿಲ್ಲಿ ತುಪ್ಪನೇ ಹಾಕ್ಕೊಂಡಿದ್ದೀನಿ. ಇದಕ್ಕೆ 1 ಸ್ಪೂನು ಹಾಕ್ಕೋಬೇಕು ನೋಡಿ. ಈಗ ಲಿಡ್ಡು ಕ್ಲೋಸ್ ಮಾಡಿಬಿಡೋಣ, ಸ್ವಲ್ಪ ಹೊತ್ತು ಬೇಯಲಿ ಅದು. ಇದು ಮಾಡಿ ನೋಡಿ, ಮಕ್ಳಿಗೆ ಕೂಡ ಇಷ್ಟ ಆಗುತ್ತೆ. ಈಗ ನೋಡಿ ಇದು ತಿರ್ಗಿಸ್ಕೊಳ್ಳೋಣ. 2 ಸೈಡು ಬೇಯಬೇಕಲ್ವ, ಅದಕ್ಕೆ ತಿರುಗಿಸ್ಕೋಬೇಕು. ಮಕ್ಕಳಿಗೆ ಸ್ನ್ಯಾಕ್ಸ್ಗೆ ಮತ್ತು ಈವ್ನಿಂಗು ಸ್ಕೂಲಿಂದ ಬಂದಮೇಲೆ ಕೊಡ್ಬೋದು, ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಈಗ ನೋಡಿ ಮ್ಯಾಂಗೋ ಮಿನಿ ಕೇಕ್ ರೆಡಿಯಾಗಿದೆ ನೋಡಿ. ಸ್ಪಾಂಜಿಯಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ನೋಡಿ, ಚೆನ್ನಾಗಾಗುತ್ತೆ. ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ. ಈಗ ನೋಡಿ ಮಿನಿ ಕೇಕ್ ರೆಡಿಯಾಗಿದೆ, ಮ್ಯಾಂಗೋ ಮಿನಿ ಕೇಕ್ ರೆಡಿಯಾಗಿದೆ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು ಫ್ರೆಂಡ್ಸ್.